ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವ್ಯಾಪಾರ ಅಭಿವೃದ್ಧಿ ಹೊಂದೋದಕ್ಕೆ ಏನು ಮಾಡಬೇಕು, ಎಷ್ಟೋ ಜನಕ್ಕೆ ಎಷ್ಟು ದುಡಿಮೆ ಮಾಡ್ತಾ ಇರ್ತಾರೆ, ಎಷ್ಟು ವ್ಯಾಪಾರ ಆಗ್ತಾ ಇರುತ್ತೆ, ಆದರೂ ಕೂಡ ಲಾಭ ಸಿಗ್ತಾ ಇರಲ್ಲ. ಯಾಕೆ ಹಾಗೆ ಆಗುತ್ತೆ? ಜಾತಕದಲ್ಲಿ ಏನಾದರೂ ತೊಂದರೆ ಇರುತ್ತಾ, ಅಥವಾ ಆ ರೀತಿ ಕಾಂಬಿನೇಷನ್ ಇರೋದಕ್ಕೆ ಹಾಗೆ ಆಗತ್ತಾ? ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಇನ್ನೇನು ಕೆಲವೇ ದಿನದಲ್ಲಿ ಇದೇ ಏಪ್ರಿಲ್ 20ನೇ ತಾರೀಕು 112ನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಿದೆ. ಇದುವರೆಗೂ ಎಲ್ಲ ಉದ್ಯೋಗದವರು, ಏನು ನಾರ್ಮಲ್ ಆಗಿ ರೈತರಿಂದ ಹಿಡಿದು ಆಟೋ ಡ್ರೈವರಿಂದ ಹಿಡಿದು ನಾಸ್ ಆಗಿರ್ಬೋದು, ಈ ವರ್ಕ್ ಮಾಡಿದವರು ಕೂಡ ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ. ಅದ್ರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ತಿಳ್ಕೊಂಡಿದ್ದಾರೆ. ಸೊ ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇರ್ತೀರಾ. ಜ್ಯೋತಿಷ್ಯದಿಂದ ಹೇಗೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. 6999 ತುಂಬ ಕಡಿಮೆ ಮೊತ್ತಕ್ಕೆ ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬೋದು ನೀವು. ಹಾಗೆ ಏನೆಲ್ಲ ತಿಳ್ಕೊಳ್ತೀರಾ ಅನ್ನೋ ಬಗ್ಗೆ ಏಪ್ರಿಲ್ 11ನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ಇರುತ್ತೆ. ಮೊದಲು ಅದನ್ನು ಅಟೆಂಡ್ ಮಾಡಿ ಒಂದು ನಿಮಗೆ ಐಡಿಯಾ ಸಿಕ್ಕಿದ ಮೇಲೆ ಆಮೇಲೆ ಏಪ್ರಿಲ್ 20ನೇ ತಾರೀಕು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಜಾಯ್ನ್ ಆಗ್ಬೋದು ಕ್ಲಾಸಸ್ಗೆ. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇವತ್ತಿನ ವಿಚಾರ ಗುರುಜಿ, ವ್ಯಾಪಾರದಲ್ಲಿ ಏನೇ ಮಾಡಿದ್ರೂ ಅಭಿವೃದ್ಧಿ ಆಗಲ್ಲ, ಲಾಭ ಸಿಗಲ್ಲ, ಯಾಕೆ ಹಾಗಾಗತ್ತೆ ಅಂತ ತಿಳಿಸೋದಾದ್ರೆ? ಪ್ರತಿಯೊಬ್ಬರು ವ್ಯಾಪಾರ ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ. ಯಾಕೆ ಅಂದರೆ ಮನಸ್ಥಿತಿಯಲ್ಲಿ ಉದ್ಯೋಗದಲ್ಲಿ ಬರ್ತಕ್ಕಂಥ ಸಂಬಳಕ್ಕಿಂತ ವ್ಯಾಪಾರದಲ್ಲಿ ಬರ್ತಕ್ಕಂಥ ಸಂಪಾದನೆ ಅಥವಾ ವ್ಯಾಲ್ಯೂ ಅಂತ ಏನು ಕರಿತೀವಿ ಅದು ಹೆಚ್ಚಿರ್ಬೋದು ಅಂತ ಹೇಳಿ ಮನಸ್ಥಿತಿ. ಎರಡನೇ ವಿಚಾರ, ಉದ್ಯೋಗದಲ್ಲಿ ಟೈಮ್ ಪ್ರಕಾರ ಹೋಗಬೇಕು, ಕರೆಕ್ಟಾಗಿ ಟೈಮ್ ಪ್ರಕಾರ ಹೋಗಬೇಕು, ಟೈಮ್ ಪ್ರಕಾರ ಬರಬೇಕು. ಅಲ್ಲಿ ನಮಗೆ ಫ್ರೀ ಟೈಮ್ ಸಿಗೋದಿಲ್ಲ. ವ್ಯಾಪಾರದಲ್ಲಿ ನಮಗೆ ಆರಾಮಾಗಿರ್ತಕ್ಕಂಥ ಟೈಮು, ಟೆನ್ಷನ್ ಇಲ್ಲದೆ ಇರತಕ್ಕಂಥ ಟೈಮು, ಯಾವಾಗ ಬೇಕಾದ್ರೂ ನಾವು ನಮಗೆ ಫ್ರೀ ಇದ್ದಾಗ ದುಡ್ಕೋಬೋದು, ಮಾಡ್ಕೋಬೋದು ಅನ್ನೋ ಒಂದು ಮನಸ್ಸು. ಮೂರನೇದಾಗಿ ಬೈಸ್ಕೊಳ್ಳೋದಿರೋದಿಲ್ಲ. ಇಲ್ಲಿ ಯಾರಿಗೂ ನಮಗೆ ಬೈಯಲ್ಲ. ಆದರೆ ಎರಡರಲ್ಲೂ ಕಂಪೇರ್ ಮಾಡಿದ್ರೆ ಅತ್ಯಂತ ಹೆಚ್ಚು ಟೆನ್ಷನ್ ಇರೋದೇ ಬಿಸ್ನೆಸ್ಸಲ್ಲಿ, ಜಾಬಲ್ಲಿಲ್ಲ. ಇವತ್ತು ಒಂದು ಉದ್ಯೋಗ ಬಿಟ್ಟರೆ ಇನ್ನೊಂದು ಉದ್ಯೋಗ ಸಿಗುತ್ತೆ. ಇವತ್ತು ಒಂದು ಕಂಪನಿ ಮುಚ್ಚಿದ್ರೆ ಇನ್ನೊಂದು ಕಂಪನಿ ಓಪನ್ ಆಗುತ್ತೆ. ಆದರೆ ವ್ಯಾಪಾರ ಅಂತಕ್ಕಂಥದ್ದು ಜೀವನವನ್ನೇ ಹಾಳು ಮಾಡ್ತಕ್ಕಂಥ ಒಂದು ಘಟ್ಟ. ಅದು ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಕೆಲಸ ಕಳ್ಕೊಂಡವರು ಜೀವನ ಹಾಳಾಗಿಲ್ಲ. ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಹೋಗಿರೋರು ಜೀವನ ಹಾಳಾಗಿಲ್ಲ. ಬಿಸ್ನೆಸ್ ಆಗಿರೋರು ಮಾತ್ರನೇ ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಟ್ಟಿರ್ತಾರೆ. ತಿನ್ನಕ್ಕೂ ಗತಿ ಇಲ್ಲದೆ ಇರತಕ್ಕಂಥ ಲೆವೆಲ್ ಬಂದ್ಬಿಡುತ್ತೆ. ವ್ಯಾಪಾರದಲ್ಲಿ 2ನೇ ಮನೆ 7ನೇ ಮನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದ್ರ ಜೊತೆ 11ನೇ ಮನೆ, 2, 7. 7ನೇ ಮನೆ ವ್ಯಾಪಾರ ಅಂದರೆ ಹೆಚ್ಚು ಜನಗಳನ್ನ ತೊಗೊಂಬರ್ತಕ್ಕಂಥ ಒಂದು ಕೆಲಸ. 2ನೇ ಮನೆ ಅದರಿಂದ ಬಿಲ್ಡ್ ಮಾಡ್ತಕ್ಕಂಥದ್ದು, ವೆಲ್ತ್ ಬಿಲ್ಡ್ ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ 6ನೇ ಮನೆಯೂ ಕೂಡ ವೆಲ್ತ್ನ ಬಿಲ್ಡ್ ಮಾಡ್ತಕ್ಕಂಥ ಒಂದು ಮನೆ 6ನೇ ಮನೆ ಅಂತಲೂ ಕೇಳ್ತೀವಿ. ಸೊ ಆ ಕಾರಣದಿಂದನೇ 2, 6, 7, 11 ದಶಾದಲ್ಲಿ ನಡಿಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹಂತ ಮುಗಿದ ಮೇಲೆ, ಒಂದು 25 ವರ್ಷ ಹಂತ ಮುಗಿದ ಮೇಲೆ ನಿರಂತರವಾಗಿ ಅವನಿಗೆ ವ್ಯಾಪಾರದಲ್ಲಿದ್ದಾಗ ಅವನಿಗೆ ಹಣ ಬರ್ತಾನೇ ಇರಬೇಕು ಅನ್ನೋ ಅಭಿಲಾಷೆ.